ಇವತ್ತು ನಮ್ಮ ಮಾವನ ತೋಟದಲ್ಲಿ ಗುಲಾಬಿ ಸಸಿಗಳನ್ನ ಉಣ್ತಾ ಇದೀವಿ. ಯಾವ್ದಪ್ಪ ವೆರೈಟಿ ಅಂತಂದ್ರೆ ಮಿರಾಬಲ್ಲು. ಅಷ್ಟಕ್ಕೆ ಈ ಒಂದು ಗಿಡ ಬಂದ್ಬಿಟ್ಟು 26 ರೂಪಾಯಿಗೆ ಸಿಕ್ಕಿದೆ. ಸಾಲಿಂದ ಸಾಲಿಗೆ 9 ಅಡಿ ಮೇಂಟೈನ್ ಮಾಡ್ತಾ ಇದೀವಿ. ಗಿಡದಿಂದ ಗಿಡಕ್ಕೆ ಬಂದ್ಬಿಟ್ಟು 2 ರಿಂದ 2.25 ಅಡಿ ಇಟ್ಟಿದೀವಿ. ನಿಮ್ಮ ಅಭಿಪ್ರಾಯ ಯಾವ ತರ ಇದೆ ಒಂದೊಂದು ಕಮೆಂಟ್ ಮಾಡಿ ನೋಡೋಣ. ಅಷ್ಟಕ್ಕೂ ಗುಲಾಬಿ ಬೆಳೆಗಾರರು ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರಾ ನೀವು ಒಂದು ಕಮೆಂಟ್ ಮಾಡ್ರಿ. ಮಿರಾಬಲ್ಲು ಯಾವ ತರ ಏನು ಎತ್ತ ಅಂತ ಅಂದ್ಬಿಟ್ಟು ಒಂದು ಕಮೆಂಟ್ ಮಾಡ್ರಿ, ಎಲ್ಲರಿಗೂ ಕೂಡ ಗೊತ್ತಾಗಿ. ಯಾಕಪ್ಪ ಮಿರಾಬಲ್ಲೇ ಉಣ್ತಾ ಇರೋದು ಅಂತಂದ್ರೆ ಬೇರೆ ಎಲ್ಲಾ ವೆರೈಟಿಗಳಿಗೆ ಹೋಲಿಸಿದ್ರೆ ಇದೊಂಥರ ಬಡವರ ಬೆಳೆ ಅಂತ ಹೇಳ್ಬೋದು. ಈಗಿನ ಕಾಲದಲ್ಲಿ ನೀವು ನೋಡಿರ್ಬೋದು ತುಂಬಾ ವೆರೈಟಿಯ ಹೂಗಳಿದಾವೆ. ಅದರಲ್ಲಿ ಈ ಒಂದು ಮಿರಾಬಲ್ ನಾನು ಯಾಕೆ ಬಡವರ ಬೆಳೆ ಅಂತ ಹೇಳ್ತಾ ಇದ್ದೀನಿ ಅಂತಂದ್ರೆ ಎಲ್ಲಾ ವೆರೈಟಿಗಳಿಗೂ ಹೋಲಿಸಿದ್ರೆ ಇದೊಂಥರ ಲೋ ಮೇಂಟೆನೆನ್ಸ್. ಏನಕ್ಕಪ್ಪ ಅಂತಂದ್ರೆ ಈ ಒಂದು ವೆರೈಟಿ ಬಂದ್ಬಿಟ್ಟು ತುಂಬಾ ವರ್ಷಗಳಾಗಿದೆ. ಅವತ್ತಿಂದ ಅಷ್ಟೇ ಇದು ಮೂವ್ಮೆಂಟ್ ಅಲ್ಲಿ ನಡೀತಾನೆ ಇದೆ. ತುಂಬಾ ಒಂದು ಮದುವೆಗಳಾಗಿರ್ಬೋದು, ಕಾರ್ಯಕ್ರಮಗಳಿಗಾಗಿರ್ಬೋದು, ಫಂಕ್ಷನ್ಗಳಿಗೆ, ಹಾರಗಳಿಗೆ ಎಲ್ಲದಕ್ಕೂ ಈ ಒಂದು ಮಿರಾಬಲ್ ಅನ್ನೋದು ತುಂಬಾ ಪಾಸ್ಟ್ ಮೂವ್ಮೆಂಟ್ ಇದೆ. ಎಲ್ಲರೂ ಕೂಡ ಇದನ್ನ ಪರ್ಚೇಸ್ ಮಾಡ್ತಾರೆ. ಹಂಗಾಗಿ ಹೊಸ ವೆರೈಟಿಗಳು ಹೆಂಗಪ್ಪ ಅಂತಂದ್ರೆ ಒಂದು 4-5 ಬ್ಯಾಗ್ ಬಂದ್ಬಿಟ್ರೆ ಮಾರ್ಕೆಟ್ಗೆ ಲೋ ಆಗ್ಬಿಡುತ್ತೆ ರೇಟು. ಒಂದು 2-3 ಬ್ಯಾಗ್ ಕಮ್ಮಿ ಬಂತಂದ್ರೆ ರೇಟ್ ಜಾಸ್ತಿ ಆಗ್ಬಿಡುತ್ತೆ. ಹಂಗಾಗಿ ಜಾಸ್ತಿ ಬಂದ್ರೆ ಅದು ಓಡೋದಿಲ್ಲ. ಈ ಒಂದು ವೆರೈಟಿ ಬಂದ್ಬಿಟ್ಟು ತುಂಬಾ ಒಂದು ಮೂವ್ಮೆಂಟ್ ಅಲ್ಲಿ ಇರೋದ್ರಿಂದ ಈ ಒಂದು ಬೆಳೆ ಸೂಕ್ತ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಗಿಡ ಎಲ್ಲ ಉಣಿದಾಯ್ತು. ಇನ್ನೊಂದ್ ಕಡೆ ನಮ್ಗೆ ಚಿಕ್ಕ ಮಕ್ಕಳು ಇಡ್ತಾರಲ್ಲ ಮನೆಯಲ್ಲಿ, ಅಂತವ್ರು ಕೂಡ ಕೆಲಸ ನೋಡ್ರಿ, ಪೇಪರ್ಗಳು ಆಯ್ತಾ ಇದ್ದಾರೆ. ಗಿಡವಾಗಿ ಬಗ್ಗದ್ದು ಮರವಾಗಿ ಬಗೀತೆ ಅಂತ ಗಾದೆ ಮಾತಿದೆ. ಹಂಗಾಗಿ ಮಕ್ಕಳಿದ್ದಾಗಲೇ, ಚಿಕ್ಕ ಮಕ್ಕಳಿದ್ದಾಗೆ ಕಷ್ಟ ಸುಖ ಎಲ್ಲ ತಿಳಿಸಿದ್ರೆ ದೊಡ್ಡವರಾದ್ರೆ ಅವ್ರಿಗೆ ಅರ್ಥ ಆಗುತ್ತೆ. ನಾವು ಅವಾಗ ಅರ್ಥ ಮಾಡಿಸೋ ಅವಶ್ಯಕತೆ ಇರೋದಿಲ್ಲ. ಮಕ್ಕಳ ಮೇಲೆ ಪ್ರೀತಿ ಇರಲಿ, ಅತಿಯಾದ ಪ್ರೀತಿ ಬೇಡ ಅಂತ ನಾನು ಹೇಳ್ತೀನಿ. ಏನಕ್ಕಪ್ಪ ಅಂತಂದ್ರೆ ಮಕ್ಕಳನ್ನ ಮುದ್ದಾಡ್ಕೊಂಡು ಮನೇಲಿ ಇಟ್ಕೊಳೋದಕ್ಕಿಂತ ಆಚೆ ಕರ್ಕೊಂಡೋಗಿ ಪ್ರಪಂಚದ ಜ್ಞಾನ ಕೊಡ್ಬೇಕು ಮಕ್ಕಳಿಗೆ. ಆ ಪ್ರಪಂಚದ ಜ್ಞಾನ ಮಕ್ಕಳು ತಿಳ್ಕೊಂಡ್ರೆ ಮುಂದಕ್ಕೆ ಅವ್ರ ಜೀವನ ಏನು ಮಾಡಬೇಕು ಅನ್ನೋದು ಅವ್ರ ಮೈಂಡಲ್ಲಿ ಫಿಕ್ಸ್ ಆಗುತ್ತೆ ಅಂತ ಈ ವಿಡಿಯೋ ಮುಖಾಂತರ ತಿಳಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ನೋಡಿದ್ದಕ್ಕೆ.